ವಿದೇಶದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹೊನ್ನಾವರ ಮೂಲದ ವ್ಯಕ್ತಿ ಇನ್ನಿಬ್ಬರ ಮೂಲಕ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈತ ಕೇರಳ ರಾಜ್ಯ ಮತ್ತು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಭಾಗ ಆಗಿರ್ಬೋದು, ಆ ಭಾಗದ ನಿರುದ್ಯೋಗಿ ಯುವಕರನ್ನ ವಂಚಿಸಿದ್ದಾನೆ ಗಮನಿಸಬಹುದು. ಇದೀಗ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊನ್ನಾವರದ ಹೆರಂಗಡಿ ಮೂಲದ ಜಾಫರ್ ಸಾದಿಕ್ ಮತ್ತು ನೌಶಾದ್ ಖ್ವಾಜಾ ಮತ್ತು ಸುಜಾತ ಜಮ್ಮಿಕುಂಟ ಎಂಬ ಮೂವರು ವ್ಯಕ್ತಿಗಳು ಸಾಕಷ್ಟು ಜನರಿಂದ ಕುವೈತ್ ನಲ್ಲಿ ಉದ್ಯೋಗ ಕೊಡಿಸ್ತೇವೆ, ತಮಗೆ ಹಣ ಕೊಡಿ ಎಂದು ಬ್ಯಾಂಕ್ ನ ಅಕೌಂಟ್ಗೆ ಹಣವನ್ನು ಕೂಡ ಹಾಕಿದ್ದಾರೆ. ಇದೀಗ ಮೋಸ ಹೋದ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಬಿಜು ದಾಮೋದರ್ ಎಂಬ ವ್ಯಕ್ತಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಗಮನಿಸಬಹುದು, ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಮೋಸ ಹೋಗಿದ್ದಾರೆ. ಇದೀಗ ಆತನ ಒಂದು ಸುಳಿವಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ಮತ್ತೆ ಯಾವ ವ್ಯಕ್ತಿಯೂ ಕೂಡ ಅವನಿಂದ ಮೋಸ ಹೋಗಬಾರದು, ಹಣವನ್ನ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಗಡಿನಾಡ ರಕ್ಷಣಾ ವೇದಿಕೆ ಮಂಗಳೂರಿನ ತಲಪಾಡಿಯಿಂದ ಸಂಘಟಕರು ಕೂಡ ಈಗಾಗಲೇ ಬಂದಿದ್ದಾರೆ, ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆತನಿಂದ ವಂಚನೆಗೊಳಗಾದವರು ಜಾಗೃತಿಯಾಗಿರಿ ಮತ್ತು ಆತನನ್ನ ಅರೆಸ್ಟ್ ಮಾಡಬೇಕು ಮತ್ತು ವಂಚನೆಗೊಳಗಾದ ವ್ಯಕ್ತಿಗಳಿಗೆ ನ್ಯಾಯವನ್ನ ಕೊಡಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವಿದೇಶದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹೊನ್ನಾವರ ಮೂಲದ ವ್ಯಕ್ತಿ ಇನ್ನಿಬ್ಬರ ಮೂಲಕ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈತ ಕೇರಳ ರಾಜ್ಯ ಮತ್ತು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಭಾಗ ಆಗಿರ್ಬೋದು, ಆ ಭಾಗದ ನಿರುದ್ಯೋಗಿ ಯುವಕರನ್ನ ವಂಚಿಸಿದ್ದಾನೆ ಗಮನಿಸಬಹುದು. ಇದೀಗ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊನ್ನಾವರದ ಹೆರಂಗಡಿ ಮೂಲದ ಜಾಫರ್ ಸಾದಿಕ್ ಮತ್ತು ನೌಶಾದ್ ಖ್ವಾಜಾ ಮತ್ತು ಸುಜಾತ ಜಮ್ಮಿಕುಂಟ ಎಂಬ ಮೂವರು ವ್ಯಕ್ತಿಗಳು ಸಾಕಷ್ಟು ಜನರಿಂದ ಕುವೈತ್ ನಲ್ಲಿ ಉದ್ಯೋಗ ಕೊಡಿಸ್ತೇವೆ, ತಮಗೆ ಹಣ ಕೊಡಿ ಎಂದು ಬ್ಯಾಂಕ್ ನ ಅಕೌಂಟ್ಗೆ ಹಣವನ್ನು ಕೂಡ ಹಾಕಿದ್ದಾರೆ. ಇದೀಗ ಮೋಸ ಹೋದ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಬಿಜು ದಾಮೋದರ್ ಎಂಬ ವ್ಯಕ್ತಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಗಮನಿಸಬಹುದು, ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಮೋಸ ಹೋಗಿದ್ದಾರೆ. ಇದೀಗ ಆತನ ಒಂದು ಸುಳಿವಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ಮತ್ತೆ ಯಾವ ವ್ಯಕ್ತಿಯೂ ಕೂಡ ಅವನಿಂದ ಮೋಸ ಹೋಗಬಾರದು, ಹಣವನ್ನ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಗಡಿನಾಡ ರಕ್ಷಣಾ ವೇದಿಕೆ ಮಂಗಳೂರಿನ ತಲಪಾಡಿಯಿಂದ ಸಂಘಟಕರು ಕೂಡ ಈಗಾಗಲೇ ಬಂದಿದ್ದಾರೆ, ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆತನಿಂದ ವಂಚನೆಗೊಳಗಾದವರು ಜಾಗೃತಿಯಾಗಿರಿ ಮತ್ತು ಆತನನ್ನ ಅರೆಸ್ಟ್ ಮಾಡಬೇಕು ಮತ್ತು ವಂಚನೆಗೊಳಗಾದ ವ್ಯಕ್ತಿಗಳಿಗೆ ನ್ಯಾಯವನ್ನ ಕೊಡಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವಿದೇಶದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹೊನ್ನಾವರ ಮೂಲದ ವ್ಯಕ್ತಿ ಇನ್ನಿಬ್ಬರ ಮೂಲಕ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈತ ಕೇರಳ ರಾಜ್ಯ ಮತ್ತು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಭಾಗ ಆಗಿರ್ಬೋದು, ಆ ಭಾಗದ ನಿರುದ್ಯೋಗಿ ಯುವಕರನ್ನ ವಂಚಿಸಿದ್ದಾನೆ ಗಮನಿಸಬಹುದು. ಇದೀಗ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊನ್ನಾವರದ ಹೆರಂಗಡಿ ಮೂಲದ ಜಾಫರ್ ಸಾದಿಕ್ ಮತ್ತು ನೌಶಾದ್ ಖ್ವಾಜಾ ಮತ್ತು ಸುಜಾತ ಜಮ್ಮಿಕುಂಟ ಎಂಬ ಮೂವರು ವ್ಯಕ್ತಿಗಳು ಸಾಕಷ್ಟು ಜನರಿಂದ ಕುವೈತ್ ನಲ್ಲಿ ಉದ್ಯೋಗ ಕೊಡಿಸ್ತೇವೆ, ತಮಗೆ ಹಣ ಕೊಡಿ ಎಂದು ಬ್ಯಾಂಕ್ ನ ಅಕೌಂಟ್ಗೆ ಹಣವನ್ನು ಕೂಡ ಹಾಕಿದ್ದಾರೆ. ಇದೀಗ ಮೋಸ ಹೋದ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಬಿಜು ದಾಮೋದರ್ ಎಂಬ ವ್ಯಕ್ತಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಗಮನಿಸಬಹುದು, ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಮೋಸ ಹೋಗಿದ್ದಾರೆ. ಇದೀಗ ಆತನ ಒಂದು ಸುಳಿವಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ಮತ್ತೆ ಯಾವ ವ್ಯಕ್ತಿಯೂ ಕೂಡ ಅವನಿಂದ ಮೋಸ ಹೋಗಬಾರದು, ಹಣವನ್ನ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಗಡಿನಾಡ ರಕ್ಷಣಾ ವೇದಿಕೆ ಮಂಗಳೂರಿನ ತಲಪಾಡಿಯಿಂದ ಸಂಘಟಕರು ಕೂಡ ಈಗಾಗಲೇ ಬಂದಿದ್ದಾರೆ, ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆತನಿಂದ ವಂಚನೆಗೊಳಗಾದವರು ಜಾಗೃತಿಯಾಗಿರಿ ಮತ್ತು ಆತನನ್ನ ಅರೆಸ್ಟ್ ಮಾಡಬೇಕು ಮತ್ತು ವಂಚನೆಗೊಳಗಾದ ವ್ಯಕ್ತಿಗಳಿಗೆ ನ್ಯಾಯವನ್ನ ಕೊಡಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವಿದೇಶದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹೊನ್ನಾವರ ಮೂಲದ ವ್ಯಕ್ತಿ ಇನ್ನಿಬ್ಬರ ಮೂಲಕ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈತ ಕೇರಳ ರಾಜ್ಯ ಮತ್ತು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಭಾಗ ಆಗಿರ್ಬೋದು, ಆ ಭಾಗದ ನಿರುದ್ಯೋಗಿ ಯುವಕರನ್ನ ವಂಚಿಸಿದ್ದಾನೆ ಗಮನಿಸಬಹುದು. ಇದೀಗ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊನ್ನಾವರದ ಹೆರಂಗಡಿ ಮೂಲದ ಜಾಫರ್ ಸಾದಿಕ್ ಮತ್ತು ನೌಶಾದ್ ಖ್ವಾಜಾ ಮತ್ತು ಸುಜಾತ ಜಮ್ಮಿಕುಂಟ ಎಂಬ ಮೂವರು ವ್ಯಕ್ತಿಗಳು ಸಾಕಷ್ಟು ಜನರಿಂದ ಕುವೈತ್ ನಲ್ಲಿ ಉದ್ಯೋಗ ಕೊಡಿಸ್ತೇವೆ, ತಮಗೆ ಹಣ ಕೊಡಿ ಎಂದು ಬ್ಯಾಂಕ್ ನ ಅಕೌಂಟ್ಗೆ ಹಣವನ್ನು ಕೂಡ ಹಾಕಿದ್ದಾರೆ. ಇದೀಗ ಮೋಸ ಹೋದ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ
ಬಿಜು ದಾಮೋದರನ್ ಎಂಬ ವ್ಯಕ್ತಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಗಮನಿಸಬಹುದು, ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಮೋಸ ಹೋಗಿದ್ದಾರೆ. ಇದೀಗ ಆತನ ಒಂದು ಸುಳಿವಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ಮತ್ತೆ ಯಾವ ವ್ಯಕ್ತಿಯೂ ಕೂಡ ಅವನಿಂದ ಮೋಸ ಹೋಗಬಾರದು, ಹಣವನ್ನ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಗಡಿನಾಡ ರಕ್ಷಣಾ ವೇದಿಕೆ ಮಂಗಳೂರಿನ ತಲಪಾಡಿಯಿಂದ ಸಂಘಟಕರು ಕೂಡ ಈಗಾಗಲೇ ಬಂದಿದ್ದಾರೆ, ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆತನಿಂದ ವಂಚನೆಗೊಳಗಾದವರು ಜಾಗೃತಿಯಾಗಿರಿ ಮತ್ತು ಆತನನ್ನ ಅರೆಸ್ಟ್ ಮಾಡಬೇಕು ಮತ್ತು ವಂಚನೆಗೊಳಗಾದ ವ್ಯಕ್ತಿಗಳಿಗೆ ನ್ಯಾಯವನ್ನ ಕೊಡಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವಿದೇಶದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹೊನ್ನಾವರ ಮೂಲದ ವ್ಯಕ್ತಿ ಇನ್ನಿಬ್ಬರ ಮೂಲಕ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈತ ಕೇರಳ ರಾಜ್ಯ ಮತ್ತು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಭಾಗ ಆಗಿರ್ಬೋದು, ಆ ಭಾಗದ ನಿರುದ್ಯೋಗಿ ಯುವಕರನ್ನ ವಂಚಿಸಿದ್ದಾನೆ. ಗಮನಿಸಬಹುದು, ಇದೀಗ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊನ್ನಾವರದ ಹೆರಂಗಡಿ ಮೂಲದ ಜಾಫರ್ ಸಾದಿಕ್ ಮತ್ತು ನೌಷಾದ್ ಖ್ವಾಜಾ ಮತ್ತು ಸುಜಾತ ಜಮ್ಮಿಕುಂಟ ಎಂಬ ಮೂವರು ವ್ಯಕ್ತಿಗಳು ಸಾಕಷ್ಟು ಜನರಿಂದ ಕುವೈತ್ನಲ್ಲಿ ಉದ್ಯೋಗ ಕೊಡಿಸ್ತೇವೆ, ತಮಗೆ ಹಣ ಕೊಡಿ ಎಂದು ಬ್ಯಾಂಕ್ನ ಅಕೌಂಟ್ಗೆ ಹಣವನ್ನು ಕೂಡ ಹಾಕಿದ್ದಾರೆ. ಇದೀಗ ಮೋಸ ಹೋದ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಬಿಜು ದಾಮೋದರನ್ ಎಂಬ ವ್ಯಕ್ತಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಗಮನಿಸಬಹುದು, ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಮೋಸ ಹೋಗಿದ್ದಾರೆ. ಇದೀಗ ಆತನ ಒಂದು ಸುಳಿವಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ಮತ್ತೆ ಯಾವ ವ್ಯಕ್ತಿಯೂ ಕೂಡ ಅವನಿಂದ ಮೋಸ ಹೋಗಬಾರದು, ಹಣವನ್ನ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಗಡಿನಾಡ ರಕ್ಷಣಾ ವೇದಿಕೆ ಮಂಗಳೂರಿನ ತಲಪಾಡಿಯಿಂದ ಸಂಘಟಕರು ಕೂಡ ಈಗಾಗಲೇ ಬಂದಿದ್ದಾರೆ, ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆತನಿಂದ ವಂಚನೆಗೊಳಗಾದವರು ಜಾಗೃತಿಯಾಗಿರಿ ಮತ್ತು ಆತನನ್ನ ಅರೆಸ್ಟ್ ಮಾಡಬೇಕು ಮತ್ತು ವಂಚನೆಗೊಳಗಾದ ವ್ಯಕ್ತಿಗಳಿಗೆ ನ್ಯಾಯವನ್ನ ಕೊಡಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವಿದೇಶದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹೊನ್ನಾವರ ಮೂಲದ ವ್ಯಕ್ತಿ ಇನ್ನಿಬ್ಬರ ಮೂಲಕ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈತ ಕೇರಳ ರಾಜ್ಯ ಮತ್ತು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಭಾಗ ಆಗಿರ್ಬೋದು, ಆ ಭಾಗದ ನಿರುದ್ಯೋಗಿ ಯುವಕರನ್ನ ವಂಚಿಸಿದ್ದಾನೆ. ಗಮನಿಸಬಹುದು, ಇದೀಗ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊನ್ನಾವರದ ಹೆರಂಗಡಿ ಮೂಲದ ಜಾಫರ್ ಸಾದಿಕ್ ಮತ್ತು ನೌಷಾದ್ ಖ್ವಾಜಾ ಮತ್ತು ಸುಜಾತ ಜಮ್ಮಿಕುಂಟ ಎಂಬ ಮೂವರು ವ್ಯಕ್ತಿಗಳು ಸಾಕಷ್ಟು ಜನರಿಂದ ಕುವೈತ್ನಲ್ಲಿ ಉದ್ಯೋಗ ಕೊಡಿಸ್ತೇವೆ, ತಮಗೆ ಹಣ ಕೊಡಿ ಎಂದು ಬ್ಯಾಂಕ್ನ ಅಕೌಂಟ್ಗೆ ಹಣವನ್ನು ಕೂಡ ಹಾಕಿದ್ದಾರೆ. ಇದೀಗ ಮೋಸ ಹೋದ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಬಿಜು ದಾಮೋದರನ್ ಎಂಬ ವ್ಯಕ್ತಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಗಮನಿಸಬಹುದು, ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಮೋಸ ಹೋಗಿದ್ದಾರೆ. ಇದೀಗ ಆತನ ಒಂದು ಸುಳಿವಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ಮತ್ತೆ ಯಾವ ವ್ಯಕ್ತಿಯೂ ಕೂಡ ಅವನಿಂದ ಮೋಸ ಹೋಗಬಾರದು, ಹಣವನ್ನ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಗಡಿನಾಡ ರಕ್ಷಣಾ ವೇದಿಕೆ ಮಂಗಳೂರಿನ ತಲಪಾಡಿಯಿಂದ ಸಂಘಟಕರು ಕೂಡ ಈಗಾಗಲೇ ಬಂದಿದ್ದಾರೆ, ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆತನಿಂದ ವಂಚನೆಗೊಳಗಾದವರು ಜಾಗೃತಿಯಾಗಿರಿ ಮತ್ತು ಆತನನ್ನ ಅರೆಸ್ಟ್ ಮಾಡಬೇಕು ಮತ್ತು ವಂಚನೆಗೊಳಗಾದ ವ್ಯಕ್ತಿಗಳಿಗೆ ನ್ಯಾಯವನ್ನ ಕೊಡಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.